नमस्कार, आपण पाहतात रयत संवाद न्यूज चॅनल। अक्कलकोट शहरातील खेडगी परिवार प्रसाद वाटपासाठी श्रीशैलमकडे रवाना। अक्कलकोटचे माजी नगराध्यक्ष तथा अक्कलकोट एज्युकेशन सोसायटीचे चेअरमन बसलिंगप्पा खेडगी परिवाराच्या वतीने तेलंगणा राज्यातील श्रीशैलम येथे श्री मल्लिकार्जुन यात्रेनिमित्त हजारो साधू संतांना अन्नदान, वस्त्रदान यासह दर्शनासाठी येणाऱ्या देशभरातील भाविकांना बुंदी लाडू वाटप करण्यासाठी खेडगी परिवारातील सदस्य हे भाविकांसह शनिवारी रात्री श्रीशैलमकडे रवाना झाले। सदरचा उपक्रम हा गेल्या 60 वर्षापासून अविरतपणे राबविला जात आहे। या प्रसंगी माजी खासदार शिवाचार्य रत्न डॉक्टर जयसिद्धेश्वर महास्वामी यांनी एक स्कूल बस, 2 टेम्पो आणि कारची पूजा केली। या प्रसंगी माजी नगराध्यक्षा शोभा खेडगी, सुभाष धरणे, ॲडव्होकेट अनिल मंगरुळे, चंद्रकांत स्वामी, श्रीशैल भरमशेट्टी, सिद्धेश्वर भंडारे, गौरीशंकर बहिरगोंडे, नागेश कोनापुरे, देवीदास कोळी, प्राचार्य शिवराया अडवितोटे, सुधीर माळशेट्टी, शिवलिंगप्पा चौलगी, बसवराज गोरे, अशोक कलशेट्टी, मल्लीनाथ माळी, विजयकुमार जोगदे, भीमराया सुतार आदींची उपस्थिती होती। या प्रसंगी माजी खासदार डॉक्टर जयसिद्धेश्वर महास्वामी यांनी खेडगी परिवाराच्या या कार्याचे कौतुक करून शुभेच्छा दिल्या। ನಗರದ ಕ್ಷೇತ್ರದ ಅಧಿಪತಿಯಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ನಮನಗಳನ್ನೇ ಸಮರ್ಪಿಸಿ ಆಂಧ್ರದಲ್ಲಿದ್ದಿರತಕ್ಕಂಥ 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಸಾನ್ನಿಧ್ಯಕ್ಕೆ ಕಳೆದ 61 ವರ್ಷಗಳಿಂದ ಹಿಡಿದುಕೊಂಡು ನಡೆದುಕೊಂಡು ಬಂದಿರುವ ದಾಸೋಹದ ಯಾವ ಯಾತ್ರೆ ಇದೆ ಆ ಯಾತ್ರೆ ಲಿಂಗೈಕ್ಯ ಚನ್ನಬಸಪ್ಪ ಖೇಡಿಯವರಿಂದ ಪ್ರಾರಂಭಗೊಂಡು ಅವರ ಚಿರಂಜೀವರಾಗಿರ್ತಕ್ಕಂತಹ ಅವರ ಕಡೆಯಿಂದಾಗಿ ಅವರ ಚಿರಂಜೀವರಾಗಿರ್ತಕ್ಕಂತಹ ಶ್ರೀ ಬಸಲಿಂಗಪ್ಪ ಖೇಡಿಯವರು ಈವರೆಗೂ ಕೂಡ ನಡೆಸ್ಕೊಂಡು ಬಂದಿರತಕ್ಕಂತಹ ಯಾವ ಪ್ರಸಾದ ಸೇವೆ ಇದೆ ಆ ಪ್ರಸಾದ ಸೇವೆ ಅಲ್ಲಿ ಮಾಡುವ ಸಲುವಾಗಿ ಇಲ್ಲಿಂದ ಏನು ಯಾತ್ರಾ ಪ್ರಾರಂಭ ಮಾಡುವಂಥ ದಿವಸ ಐತಿ ಆ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಖೇಡಗಿ ಪರಿವಾರದ ಹಿರಿಯ ಜೀವಿ ಅಕ್ಕವರೇ ಮತ್ತು ಖೇಡಗಿಯವರೇ ಸಮಸ್ತ ಪರಿವಾರದವರೇ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ವಿದ್ವಾನ್ ಅಡ್ವೊಕೇಟ್ ಮಂಗ್ರುಳೆ ಸಾಹೇಬ್ರೆ, ಸುಧೀರ್ ಮಾಳಶೆಟ್ಟಿಯವರೇ, ಸರ್ ಅವರೇ, ಸಮಸ್ತ ಎಲ್ಲ ಮಹಾನುಭಾವಿಗಳೇ, ಶಿವಾನಂದ ಪುಲಾರಿಯವರೇ ಹಾಗೂ ಮಾತೋಶ್ರೀ ಬಳಗ ಎಲ್ಲ ಬಳಗದ ಮನೋಮಂತ್ರಿವಾಸವಾಗಿರ್ತಕ್ಕಂಥ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣಾರ್ಥಿ। ಕಳೆದ 61 ವರ್ಷದಿಂದ ನಡೆದಿರ್ತಕ್ಕಂಥ ಇದು ಸೇವೆ ಅಖಂಡವಾದ ಸೇವೆ, ಒಂದು ಸಲನೂ ಕೂಡ ಖಂಡಿತ ಆಗಿರ್ತಕ್ಕಂಥ ಅಲ್ಲ ಇದು। ಅಂಥ ಸೇವೆ ಅಲ್ಲಿದ್ದಿರ್ತಕ್ಕಂಥ ಯಾವ ಯಾತ್ರಿಕರು ಬಂದಿರತಕ್ಕಂಥ ಜನರಿದ್ದಾರೆ ಅವರಿಗೆ ಪ್ರಸಾದ ಕೊಡುವಂತಹದ್ದು ಈಗಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು। 8 ದಿವಸಕ್ಕಿಂತ ಮುಂಚೆ ಹೋಗಿ ಇಲ್ಲಿಂದನೇ ಎಲ್ಲ ಜನರನ್ನು ಕರ್ಕೊಂಡು ಹೋಗೋದು, ಆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಖೇಡಗಿ ಪರಿವಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು। ಅನ್ನಂ ಬ್ರಹ್ಮೇತಿ ವಿಜಾನಾಥ್ ಅಂತ ಕರ್ಕೊಂಡು ಬರ್ತಾರೆ ಶಾಸ್ತ್ರದೊಳಗೆ। ಅನ್ನ ಇದು ಬ್ರಹ್ಮ ಅಂತ ಕರ್ಕೊಂಡು ಬಂದಿದ್ದಾರೆ। ಮತ್ತೊಂದು ಕಡೆ ಹೇಳ್ತಾರೆ ಯಥಾ ಖಾಯೆ ಅನ್ನ ತಥಾ ಬನೆ ಮನ್ ಅಂತ। ನಾವು ಅನ್ನ ಬ್ರಹ್ಮ ಅಂತ ತಿಳ್ಕೊಂಡು ಊಟ ಮಾಡಿದರೆ ನಮ್ಮ ಮನಸ್ಸು ಬ್ರಹ್ಮ ಆಗ್ತದಂತ। ಆ ಕಾರಣದಿಂದ ಪ್ರಸಾದಸ್ತು ಪ್ರಸನ್ನ ಅಂತ ತಿಳ್ಕೊಂಡು ನಮ್ಮ ವೀರಶೈವ ಸಿದ್ಧಾಂತದೊಳಗೆ ಹೇಳ್ಕೊಂಡು ಬರ್ತದೆ। ಯಾರು ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತಾನೆ ಅವನ ಮನಸ್ಸು ಪ್ರಸನ್ನ ಆಕೈತಿ। ತೀರ್ಥ ಅಭಿಷೇಕ ನಾವು ಏನಪ್ಪ ಅಂತಂದ್ರೆ ಮನೆಯೊಳಗೆ ಮಾಡಿ ಸ್ವೀಕಾರ ಮಾಡಿದ ನಂತರ ಸಮಾಧಾನ ಇರೋಂಗಿಲ್ಲ। ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಹೋಗಿ ಅಭಿಷೇಕ ಮಾಡಿ ಇಷ್ಟ ಆ ಶಾಸ್ತ್ರಿ ತೀರ್ಥ ಅಥವಾ ಅಭಿಷೇಕ ಕೊಡ್ತಾನೋ ಅತ್ಯಂತ ತೃಪ್ತ ಆಕಿವಿ ಅಷ್ಟರದೊಳಗನ। ಹಾಗೆ ಪ್ರಸಾದ ಅಂತ ತಿಳ್ಕೊಳಂತ ಅನ್ನೋದು ಇಷ್ಟ ಪ್ರಾಪ್ತ ಆಕತ್ತಂದ್ರೆ ನಮ್ಮ ಮನಸ್ಸು ಪ್ರಸನ್ನ ಆಕ್ಕದಂತ ಅನ್ನುವಂಥ ಶಾಸ್ತ್ರದೊಳಗೆ ಹೇಳಿರ್ತಕ್ಕಂಥ ಮಾತು। ಆ ಮಾತನ್ನು ಖೇಡಗಿ ಪರಿವಾರ ಅನವರ್ತವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ। ಅವರ ಯಾತ್ರಾ ಸುಖಕರವಾಗಲಿ,
ಅವ್ರ ಯಾತ್ರಾ ಯಶಸ್ವಿಯಾಗಲಿ, ಇಲ್ಲಿಂದ ಹೋಗುವಂಥವ್ರೆಲ್ಲ ಸುಖಿಯಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಸೇವೆ ಮಾಡಿ ಮರಳಿ ಬರಲಿ ಅಂತನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಯಾರು ಹೋಗಂಗಿಲ್ಲ ಅವ್ರು ಹೇಗ್ರಿ ಅಂತ ಕೇಳಿದ್ರೆ ನಿಮ್ಮ ಭಾವನೆಗಳು ಆ ಹೋಗೋರ ಜೊತೆಗೆ ಕೂಡ್ರಿ, ನಿಮಗೂ ಕೂಡ ಆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಆತು ಅಂತ ಹೇಳಿ ಮನುಷ್ಯನೊಳಗೆ ನೀವು ಏನಪ್ಪ ಅಂತಂದ್ರೆ ಅಂದ್ಕೊಂಡ್ರೆ ಮನ ಚಂಗಾ ತೊ ಕಠೋತಿ ಮೇ ಗಂಗಾ ಅಂತ ಹೇಳ್ತೈತಿ. ಹಾಗೆ ನಿಮ್ಮ ಮನಸ್ಸನ್ನು ಕೂಡ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಆದಂಗೆ ಆತು ಅಂತ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ಲ ಜನರು ಏನು ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ ಮುತ್ತು ಕೆಲಸ ಮಾಡ್ತಾ ಇದ್ದಾರೆ, ಆ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳಿ ಮಲ್ಲಿಕಾರ್ಜುನ ಸ್ವಾಮಿಯ ಶ್ರೀಚರಣಕ್ಕೆ ಎಲ್ಲರೂ ನನ್ನ ಜೊತೆ ಹಿಡ್ಕೊಂಡು ಪ್ರಾರ್ಥನಾ ಮಾಡಿರಿ ಅಂತ ಚಿಂತಿಕೊಳ್ಳುವಂತನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸಿ ಅವರ ಯಾತ್ರಾ ಸುಖಕರವಾಗಲಿ, ಅಲ್ಲಿದ್ದಿರ್ತಕ್ಕಂಥ ಪ್ರಸಾದ ಸೇವೆ ಮಾಡುವಂಥ ಜನರು ಕೂಡ ಪ್ರಸನ್ನ ಚಿತ್ತರಾಗಲಿ, ಇದೇ ರೀತಿಯಾಗಿರ್ತಕ್ಕಂತಹ ಖೇಡ್ಗಿ ಪರಿವಾರದ ಸೇವೆ ಅನವರ್ತವಾಗಿ ನಡೆಯುವುದರ ಜೊತೆಗೆ ಅಕ್ಕಲ್ಕೋಟ್ ನಗರದ ಹೆಸರು ಎಲ್ಲ ಕಡೆ ಬೆಳೀಲಿ ಅಂತನ್ನುವಂಥ ಪ್ರಾರ್ಥನೆ ಮಾಡಿ ಅವರ ಯಾತ್ರಕ್ಕೆ ಶುಭ ಕೋರ್ತಾ ಇದ್ದೀನಿ. ಜಯ ಮಂಗಲಂ ಜಯ ನಮಃ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ.